ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಟಿಯ ಜೊತೆ ಸಚಿವರ ಸಂಪರ್ಕ ಇದೆ ಅಂತಕ್ಕಂಥ ಒಂದು ಆರೋಪ ಕೇಳಿಬರ್ತದೆ. ಯಾರೋ ಇಬ್ಬರು ಪ್ರಮುಖ ಸಚಿವರುಗಳು ಈಕೆ ಜೊತೆ ನಂಟಿಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಈಗ ಪ್ರತ್ಯೇಕ ಮಾತುಕತೆಯಲ್ಲಿ ಸಿಎಂ ಬಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಚಿವರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಟಿಯ ಜೊತೆ ಸಚಿವರ ಸಂಪರ್ಕದ ಆರೋಪ ಕೇಳಿಬಂದಿತ್ತು. ಪ್ರತ್ಯೇಕ ಮಾತುಕತೆಯಲ್ಲಿ ಸಿಎಂ ಬಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಚಿವರು. ಇಬ್ಬರು ಸಚಿವರ ಜೊತೆ ರಹಸ್ಯ ಮಾತುಕತೆಯಲ್ಲಿ ಸಿಕ್ಕಂತಹ ಶಾಕಿಂಗ್ ಮಾಹಿತಿ. ಗೋಲ್ಡ್ ಸ್ಮಗ್ಲಿಂಗಲ್ಲಿ ನಂಟು ಇಲ್ಲದಿದ್ದರೂ ಪರಿಚಯದ ಆತಂಕ ಇದೆ. ನಂಗೆ ಪರಿಚಯ ಅಂತವಾದರೂ ಇದೆಯಲ್ಲ, ನೀವು ಗೋಲ್ಡ್ ಸ್ಮಗ್ಲಿಂಗಲ್ಲಿ ಪಾಲುದಾರರೋ ಅಲ್ವೋ ಗೊತ್ತಿಲ್ಲ, ಪರಿಚಯ. ಮುಜುಗರದ ಸನ್ನಿವೇಶ ಎದುರಾದರೆ ಯಾವುದೇ ಪರಿಸ್ಥಿತಿ ಎದುರಿಸಲು ಸಿದ್ಧರಾಗಿ ಅಂತ ಸಿದ್ದರಾಮಯ್ಯನವರು ಹೇಳಿದಾರಂತೆ. ವೈಯಕ್ತಿಕ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಬಗೆಹರಿಸ್ಕೊಳ್ಳಿ ಅಂತ ಸಚಿವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದರೆ ಅರ್ಥ ಅಲ್ಲಿಗೆ ಅವರು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಪಾಲುದಾರರೋ ಅಲ್ವೋ ಗೊತ್ತಿಲ್ಲ, ಬಟ್ ಪರಿಚಯ ಇದ್ದ ಕ್ಷಣಕ್ಕೆ ತಪ್ಪಾಗಲ್ವಲ್ಲ. ಸಿನಿಮಾ ನಟಿಯರು ಅಂತಂದರೆ ತುಂಬ ಜನ ರಾಜಕಾರಣಿಗಳಿಗೆ ಪರಿಚಯ ಇರುತ್ತೆ. ಇವರೇನೋ ಮಾಡಿದ್ರು ಅಂತಂದ್ಬಿಟ್ಟು ಪರಿಚಯ ಇದ್ದವ್ರದ್ದೆಲ್ಲ ತಪ್ಪು ಅನ್ನೋಕ್ಕಾಗಲ್ವಲ್ಲ. ಹಾಗಾಗಿ ಒಂದು ವೇಳೆ ಆಕೆಗೆ ಏನಾದರೂ ಸಹಕಾರ ಕೊಟ್ಟಿದ್ರೆ ಗೋಲ್ಡ್ ಸ್ಮಗ್ಲಿಂಗ್ಗೆ, ಆಗ ತಪ್ಪಾಗುತ್ತೆ. ಅದರ್ವೈಸ್ ಪರಿಚಯ ಇದೆ ಅನ್ನೋ ಕಾರಣಕ್ಕೋಸ್ಕರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ತುಂಬ ಜನರ ಜೊತೆ ಪರಿಚಯ ಇರುತ್ತೆ. ಪರಿಚಯ ಇದ್ದ ಕ್ಷಣಕ್ಕೆ ಇವರು ತಪ್ಪಿತಸ್ಥರಾಗ್ತಾರ? ಖಂಡಿತ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಈಗ ಸಿನಿಮಾ ಸೆಲೆಬ್ರಿಟಿಗಳು ಅಂತಂದಾಗ ರಾಜಕಾರಣಿಗಳ ಜೊತೆ ಪರಿಚಯ ಇರತಕ್ಕಂಥದ್ದು ದೊಡ್ಡ ಅಪರಾಧ ಏನಲ್ಲ. ಪರಿಚಯ ಇದ್ದ ಕ್ಷಣಕ್ಕೆ ತಲೆದಂಡ ಆಗಬೇಕು ಅಂತಲೂ ಇಲ್ಲ. ಆಕೆಯ ಗೋಲ್ಡ್ ಸ್ಮಗ್ಲಿಂಗ್ಗೆ ಸಹಕಾರ ಕೊಟ್ಟಿದ್ದರೆ ಮಾತ್ರ ತಪ್ಪಿತಸ್ಥರಾಗ್ತಾರೆ. ಈಗ ಮುಖ್ಯಮಂತ್ರಿಗಳಿಗೆ ಅಂಥವ್ರು ಯಾರಾದರೂ ಇದ್ದಾರೆ ನಮ್ಮ ಸಚಿವ ಸಂಪುಟದಲ್ಲಿ ಅಂತಕ್ಕಂಥದ್ದು ಗೊತ್ತಾಗಿದೆಯಾ? ಅವ್ರ ಜೊತೆ ಮಾತಾಡಿದಾರಾ ಹೇಗೆ ಅಂತ? ಅರವಿಂದ್, ಒಂದು ಸ್ಪಷ್ಟ, ಇಬ್ಬರು ಸಚಿವರು ರಮ್ಯಾರಾವ್ ಜೊತೆ ಸಂಪರ್ಕದಲ್ಲಿ ಇದ್ರು ಅಥವಾ ಅವರು ಸಂಪರ್ಕಿಸುವ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತ ವದಂತಿ ಹಬ್ಬಿದ ನಂತರದಲ್ಲಿ ಸಹಜವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಚರ್ಚೆಗಳು ನಡೆದಿತ್ತು. ಯಾರಿರ್ಬೋದು ಸಚಿವರು, ಯಾವ ರೀತಿ ಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ದು. ಹಾಗಾಗಿ ಅನುಮಾನ ಇರುವಂತಹ ಮತ್ತು ಸಹಜವಾಗಿ ಒಂದಷ್ಟು ಗುಸುಗುಸು ಏನ್ ನಡೀತಾ ಇತ್ತು, ಸಚಿವರನ್ನ ಕರೆದು ಮಾತನಾಡುವಂತ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ರು ಅಂತ. ಮಾತನಾಡುವ ಸಂದರ್ಭದಲ್ಲಿ ಅವರ ಗೋಲ್ಡ್ ಸ್ಮಗ್ಲಿಂಗು ಅಥವಾ ಬೇರೆ ವಿಚಾರಗಳು ನಮಗೆ ಗೊತ್ತಿಲ್ಲ, ಆದ್ರೆ ಪರಿಚಯ ಇತ್ತು ಅನ್ನುವಂತ ವಿಚಾರ ಬಂದಿರೋದ್ರಿಂದ ಪರಿಚಯ ಮುಂದಿನ ಫಜೀತಿ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅದನ್ನೇನಾದ್ರೂ ಸರಿಪಡಿಸಿಕೊಳ್ಳುವಂತಂದ್ರೆ ನೀವೇನೋ ಸರಿಪಡಿಸ್ಕೊಳ್ಳಿ. ಯಾಕಂದ್ರೆ ಮುಂದೆ ಏನಾದ್ರು ಹೈಕಮಾಂಡ್ ಇಂಥ ವಿಚಾರ ಬಂದಾಗ ಅಥವಾ ಸಿಬಿಐ ತನಿಖೆ ಹೋದಾಗ ಹೈಕಮಾಂಡ್ ಮುಂದೆ ಬಂದ್ರೆ ಸಹಜವಾಗಿ ನಾವು ಪ್ರತಿಕ್ರಿಯಿಸಬೇಕಾಗುತ್ತೆ ಅಥವಾ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತ ವಿಚಾರವನ್ನ ಸಚಿವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಪರಿಚಯ ಇರುವಂತದ್ದೇ ಮುಂದಿನ ದಿನದಲ್ಲಿ ಒಂದು ರೀತಿ ಮುಜುಗರಕ್ಕೆ ಕಾರಣ ಆಗಬಾರದು ಅನ್ನುವಂಥ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ಆದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ಸಚಿವರುಗಳಿಗೆ ಅವ್ರ ನೇರ ಸಂಬಂಧ ಇರಲ್ಲ ಅಥವಾ ಇಲ್ಲ ಅನ್ನುವಂಥದ್ದು ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಅನ್ನುವಂಥದ್ದು. ಆದ್ರೆ ಇಬ್ಬರು ಸಚಿವರಿಗೆ ಪರಿಚಯ ಇತ್ತು ಅಥವಾ ಪರಿಚಯ ಸಹಜವಾಗಿ ಮಾತಾಡ್ತಾ ಇದ್ರು ಅನ್ನುವಂಥದ್ದು, ಭೇಟಿ ಆಗ್ತದೆ ಈ ರೀತಿ ಇತ್ತು ಅನ್ನೋದ್ರಿಂದ ಸಹಜವಾಗಿ ಅದು ಬೇರೆ ರೀತಿಯ ಮುಜುಗರಕ್ಕೆ ಕಾರಣ ಆಗಬಾರ್ದು. ಏನಾದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಥವಾ ನಿಮ್ಮ ಮಟ್ಟದಲ್ಲಿ ಏನು ಸರಿಪಡಿಸಿಕೊಳ್ಳುವಂತಿದ್ರೆ ಖಂಡಿತ ಸರಿಪಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಸಿಎಂ ಸಚಿವರಿಗೆ ಹೇಳಿದಿರುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.